ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಮಾಡ್ತಾರೆ ಈ ಬಾರಿ? ನಾನು ಹೇಳಿದೆ, ದೇಶ ಮೊದಲು ಅಂತೇಳಿ ಪಕ್ಷವನ್ನ ಕಟ್ಕೊಂಡ್ ಬಂದಂತ ಬಿಜೆಪಿ ಕಾರ್ಯಕರ್ತರು ಕನಸು ಮನಸ್ಸಿನಲ್ಲೂ ನರೇಂದ್ರ ಮೋದಿ ಅವರಿಗೆ ಚೂರಿ ಹಾಕೋಲ್ಲ, ಬೆನ್ನಿ ಚೂರಿ ಹಾಕೋಲ್ಲ. ಕಾಂಗ್ರೆಸ್ಗೆ ಮತ ಹಾಕೋಲ್ಲ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ದೇಶದ್ರೋಹ ಮಾಡಿದಾಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇರ್ತೇವೆ, ನಾವು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಯಾರ್ಯಾರ ಏನೇನೋ ಮಾತಾಡಬಹುದು, ನಾವು ಯಾರ ಅಡಿಯಾಳಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲೆಯಲ್ಲಿ ಸ್ವಂತ ಕಾಲ ಮೇಲೆ ನಿಂತುಕೊಂಡು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಲೋಕಸಭಾ ಕ್ಷೇತ್ರದ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬಾರಿ ಗೆದ್ದಿದ್ದೇವೆ ನಾವು. ನಮ್ಮ ಶಕ್ತಿ ಕಡಿಮೆ ಇಲ್ಲ. ಒಂದು ಬಾರಿ 4 ಸ್ಥಾನವನ್ನು ಗೆದ್ದಿದ್ದೇವೆ, ಮತ್ತೊಂದು ಬಾರಿ ಅರಸೀಕೆರೆಯನ್ನ ಗೆದ್ದಿದ್ದೇವೆ, ಕಡೂರನ್ನು ಗೆದ್ದಿದ್ದೇವೆ ನಾವು. ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂತಹ ಶಕ್ತಿಯನ್ನ ಮೈಗೂಡಿಸಿಕೊಂಡಿದೆ. ಬಟ್ ನಮ್ಮ ಹಣೆ ಬರಹ ಏನು ಅಂತ ಅಂದ್ರೆ ನಾವು ಹಿಂದಿಂದ ನೋಡ್ಕೊಂಡಿದ್ದ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದ್ ಸಾರಿ ಲೋಕಸಭಾ ಚುನಾವಣೆಗೆ ಹೊಂದಾಣಿಕೆಯಾಗಿ ಜೆಡಿಯು ಜೊತೆ ಹೊಂದಾಣಿಕೆಯಾಗಿ ಎಚ್ ಎನ್ ನಂಜೇಗೌಡರಿಗೆ ಬಿಟ್ಟುಕೊಟ್ವಿ. ಮತ್ತೊಂದು ಬಾರಿ ಬಿ ಡಿ ಬಸವರಾಜ್ ಅವರು ಜೆಡಿಯುನಿಂದ ಬಂದು ಪಾಪ ಅವ್ರು ಬರಬೇಕಾದ್ರೆ ಬೆಂಗಳೂರಿಂದ ಜೆಡಿಯು ಬಿ ಫಾರಂ ಕಳ್ಕೊಂಡ್ ಬಂದ್ಬಿಟ್ಟಿದ್ರು. ಬಿಜೆಪಿ ಬಿ ಫಾರಂ ಕೊಟ್ವಿ, ಬಿಜೆಪಿ ಬಿ ಫಾರಂ ನಲ್ಲಿ ನಿಂತುಕೊಂಡ್ರು. ಮತ್ತೊಂದು ಬಾರಿ ಯಾರ್ಯಾರಿಗೆ ಕೊಟ್ವಿ ಅಂತ ನೋಡಿದ್ರು. ಯಾರ್ಯಾರಿಗೆ ಕೊಟ್ವಿ ನಾನು ಹೇಳ್ಬೇಕಾಗಿಲ್ಲ. ಈ ರೀತಿ ಭಾರತೀಯ ಜನತಾ ಪಾರ್ಟಿಯವರು ನಾವೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಭಾಜಪಗೆ ಕೆಲಸ ಮಾಡಿದ್ದೇವೆ. ಸೊ ಆ ದಿಸೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಇರಬಹುದು, ರಾಜಕಾರಣದಲ್ಲಿ ವ್ಯತ್ಯಾಸಗಳಾಗ್ತದೆ. ಆ ದಿಸೆಯಲ್ಲಿ ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ಶಾಸಕರಿದ್ದಾರೆ. ಎಲ್ಲರೂ ನಾವು ತೀರ್ಮಾನ ತಗೊಂಡು ನಾಳೆ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ, ವಿಜಯೇಂದ್ರ ಅವರು ನಾಳೆ ಬರ್ತಾ ಇದ್ದಾರೆ. ಅವರನ್ನು ನಾವು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಬೇಕು. ನಮ್ಮ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಹಾಸನಕ್ಕೆ ಬರ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ವೈಯಕ್ತಿಕವಾಗಿ ಬಂದಿದ್ರು, ರಾಜಕೀಯವಾಗಿ ಬಂದಿದ್ದಿಲ್ಲ. ಸೊ ಆ ದಿಕ್ಕಿನಲ್ಲಿ ನಾವೆಲ್ಲ ನಾಳೆ ಒಗ್ಗಟ್ಟಾಗಿ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರ ರ್ಯಾಲಿನಲ್ಲಿ ಭಾಗವಹಿಸಬೇಕು. ಅವರ ನಿರ್ಣಯದಂತೆ ನಾವೆಲ್ಲ ನಡ್ಕೋಬೇಕು ಅಂತ ಹೇಳ್ತಾ